ಬನ್ನಿ ಮುಂದೆ ಬನ್ನಿ ಒಂಚೂರು ಹಂಗೆ ಬನ್ನಿ 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 ಮಾಡ್ತೀರಾ ಒಂದು ಕಾರ್ಯಕ್ರಮ 800 ಮೀಟರ್ ಡ್ರೈನು 800 ಮೀಟರ್ ರಸ್ತೆ 200 ಮೀಟರ್ ಡ್ರೈನು ಒಂದು ಕಲ್ವರ್ಟ್ ಒಂದು ಕಾರ್ಯಕ್ರಮ. ಇದು 1 ಕೋಟಿ 3 ಲಕ್ಷ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ರಸ್ತೆ ತುಂಬ ಹದಗೆಟ್ಟಿರೋದ್ರಿಂದ ಬಹುತೇಕ ನಮ್ಮ ತಾಲೂಕಿನ ಕರಿಯಂಚಿನ ಗ್ರಾಮ, ಹಾಗಾಗಿ ತುಂಬ ಬೇರೆ 2 ತಾಲೂಕಿಗೂ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದಾಗಿರ್ತದೆ. ತುಂಬ ಓಡಾಡೋಕ್ಕೆ ತುಂಬ ಹಿಂಸೆ ಆಗ್ತಾಯಿದೆ. ಇಲ್ಲಿಂದ 4-5 ಗ್ರಾಮಗಳಿಗೂ ಹೋಗುವಂಥ ರಸ್ತೆ ಆಗಿದೆ. ನಾನು ಬಂದಾಗ ಗ್ರಾಮದ ಎಲ್ಲ ಮುಖಂಡರುಗಳು ರಸ್ತೆ ಆದಷ್ಟು ಬೇಗ ದುರಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಹಾಗಾಗಿ ಬಂದಂಥ ಅನುದಾನದಲ್ಲಿ ಅಡ್ಜಸ್ಟ್ ಮಾಡಿ 1 ಕೋಟಿ ಹಾಕಿದ್ದೀವಿ. ಈ ಉಳಿಕೆ ಮುಂದುವರೆದು ಸ್ವಲ್ಪ ಕೆಲಸ ಅದನ್ನು ಸಹ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಒಂದು 1 ಕೋಟಿ ಕಾರ್ಯಕ್ರಮನ ರಮೇಶ್ ಅವ್ರಿಗೆ ಏಜೆನ್ಸಿ ಆಗಿದೆ ಎಂದು ನಿಂತಿದೆ. ಹಾಗಾಗಿ ಒಂದು ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಜೊತೆಗೆ ಇಂದು ನನ್ನ ಮುಖ್ಯಮಂತ್ರಿಯವರ ಶಾಸಕರು ಕೊಟ್ಟಂಥ ಅನುದಾನದಲ್ಲಿ ಅದು 1 ಕೋಟಿ 50 ಲಕ್ಷ ಹಾಕಿದ್ದೀನಿ. ಆ ಕೆಲಸ ಸಹ ಬೇಗ ವಿದ್ಯುತ್ ಪೂಜೆ ಬೇಕಿಲ್ಲ, ಏಜೆನ್ಸಿ ಮಾಡ್ಕೊಡ್ತೀವಿ. ಹಾಗಾಗಿ ಇದು ಉತ್ತಮ ಗುಣಮಟ್ಟ ಕೆಲಸ ಮಾಡಲಿ. ಬಹುತೇಕ ಎಲ್ಲ ಗ್ರಾಮದ ಬಂಧುಗಳಿಗೂ ಒಂದು ಮಾತು ಕೊಟ್ಟಿದ್ದು, ಆ ಮಾತಿನ ಪ್ರಕಾರ ಕೆಲಸ ಮಾಡಿದ್ವಿ. ಬರುವಂಥ ಮುಂದಿನ ಅವಕಾಶ ಅವಶ್ಯಕತೆ ಇರುವಂಥ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳ್ತೀವಿ. ಎಲ್ಲ ಬಹುತೇಕ ಎಲ್ಲ ಆತ್ಮೀಯ ಹಿತೈಷಿಗಳು ಈ ಗ್ರಾಮದಲ್ಲಿ ಜಾಸ್ತಿ ಇರೋದ್ರಿಂದ ಅವರ ಒಂದು ಪ್ರೀತಿಗೆ ನಾವು ಈಗ ಕೆಲಸ ಆ ಪ್ರೀತಿಗೆ ಒಂದು ಕಟ್ಟಿದ್ದ ಕೆಲಸನ ಮಾಡಲೇಬೇಕು ಅಂತ ಮುಂದಾಗಿ ಕೆಲಸ ಮಾಡಿದ್ವಿ. ಉತ್ತಮ ಗುಣಮಟ್ಟ ಕೆಲಸ ಮಾಡಲಿ. ಪಂಚಾಯತ್ ಇಲಾಖೆಯವರು ಉತ್ತಮ ಗುಣಮಟ್ಟ ಕೆಲಸವನ್ನು ಸಂಬಂಧಪಟ್ಟ ಏಜೆನ್ಸಿಯಿಂದ ನಿರೀಕ್ಷೆ ಮಾಡಿ ರಮೇಶ್ ಅವರು ಕೆಲಸ ಮಾಡ್ತಾರೆ. ಆ ಕೆಲಸವನ್ನು ತಗೊಳ್ಳಿ ಅಂತ ಮೊದಲೇ ಹೇಳ್ತೀವಿ. ಮಾಡ್ತೀವಿ. ಬನ್ನಿ ಬಣ್ಣ ಮುಂದೆ ರಮೇಶಣ್ಣ ಬನ್ನಿ ಸ್ವೀಟ್ ಒಂಚೂರು ತಗೊಂಡ ಸೈಡ್ಗೆ ಹಂಚ್ಬಿಡಿ. ಆ ಕಡೆಗೆ ತಗೊಂಡ್ಬಿಡಿ ಹಂಚ್ಬಿಡಿ. 20 ಲಕ್ಷಕ್ಕೆ ಶಾಸಕರ ವಿಶೇಷ ಅನುದಾನ ಯೋಜನೆಯಲ್ಲಿ ಹಾಕಿದ್ದೀವಿ. ಇದು ಗ್ರಾಮದ ಪರಿಮಿತಿಯಲ್ಲಿ ಆಗೋಂಥ ಕೆಲಸ. ಅದಕ್ಕೆ ಗ್ರಾಮದಲ್ಲಿ ರಂಗಕ್ಕೆ ಒಂದು ಕಾಂಕ್ರೀಟ್ ಮತ್ತು ರಸ್ತೆ ಬೀದಿ ರಸ್ತೆ ಸರಿ ಮಾಡ್ಕೊಳ್ಳುವಂಥ ಕಾಮಗಾರಿನ ಲ್ಯಾಂಡ್ ಆರ್ಮಿಯವ್ರ ಮುಖಾಂತರ ಕೆಲಸ ಮಾಡಿಸ್ತಾ ಇದ್ದೀವಿ. ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ ಸದಸ್ಯಗಳು, PDO ಮತ್ತು RDPR ಇಲಾಖೆ ಎಲ್ಲ ಮುಖ್ಯಸ್ಥರು, ಲ್ಯಾಂಡ್ ಆರ್ಮಿಯವರು ಉತ್ತಮ ಗುಣಮಟ್ಟದ ಕೆಲಸ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಕೊಡಲಿ. ಮತ್ತು ಗ್ರಾಮದ ಮುಖಂಡರುಗಳು ಸಹ ಆ ಕೆಲಸ ಮಾಡೋ ಸಂದರ್ಭದಲ್ಲಿ ತಾವೇ ಖುದ್ದಿದ್ದು ಉತ್ತಮ ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ಳಿ ನಮ್ಮ ಮತನ ಈ ಸಂದರ್ಭದಲ್ಲಿ ಎಲ್ಲಿ ಬಯಸ್ತೀವಿ.